ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನೆಟ್ಟೆಡ್ನ ಯೂಸ್ ಮಾಡಿ ಪ್ಯಾಚ್ ವರ್ಕ್ ಡಿಸೈನ್ನ ಹೇಗೆ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಟಿಂಗ್ ವೀಡಿಯೋನ ಇವಾಗ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ನಾನು ಇದು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಯಾವ ರೀತಿ ಇದು ಪ್ಯಾಚ್ ವರ್ಕ್ ಡಿಸೈನ್ ಅಂತಂದರೆ, ಇವಾಗ ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ಸ್ವಲ್ಪ ನೆಟ್ಟೆಡ್ ಹಾಕಿದ್ದೀವಿ ಅಲ್ವಾ. ಸೊ ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಸ್ವಲ್ಪ ನೆಟ್ಟೆಡ್ನ ಹಾಕಿದ್ದೀವಿ. ಇದೇ ರೀತಿ ನೆಟ್ಟೆಡ್ನ ನಾವು ಫುಲ್ ಬ್ಲೌಸು ಕವರ್ ಆಗೋ ಥರ ಈ ರೀತಿ ನಾವು ಕಟ್ ವರ್ಕಲ್ಲಿ ನಾವು ಶೇಪ್ನ ಕಟ್ ಮಾಡಿ, ಸೊ ಫುಲ್ ಬ್ಲೌಸು ಕಟ್ ಆಗೋ ಥರ ಅದು ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ. ಇವಾಗ ಅದನ್ನು ಕಟಿಂಗ್ ಮಾಡಿ ಕೂಡ ತೋರಿಸ್ತೀನಿ. ಫುಲ್ ಕವರ್ ಆಗುತ್ತೆ. ಇದಾದಮೇಲೆ ಸ್ಲೀವ್ಸಲ್ಲಿ ವಿ ಶೇಪಲ್ಲಿ ಬಂದು ಅಲ್ಲಿಗೂ ಕೂಡ ನೆಟ್ಟೆಡ್ನ ಅಟ್ಯಾಚ್ ಮಾಡೋದು. ಸೊ ಈ ರೀತಿ ಪ್ಯಾಚ್ ವರ್ಕ್ ಬಂದು ಟ್ರೆಂಡಿಂಗ್ ಇದೆ. ಸೊ ಹಾಗಾಗಿ ನಾನು ಈ ರೀತಿ ಪ್ಯಾಚ್ ವರ್ಕ್ ಡಿಸೈನ್ನ ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಂ, ಸೊ ನೋಡಿ, ಇದಕ್ಕೆ ನಾನು ಈ ರೀತಿ ನೆಟ್ಟೆಡ್ನ ತೊಗೊಂಡಿದ್ದೀನಿ. ಸ್ಯಾರಿ ಫ್ಯಾಬ್ರಿಕ್ ಬಂದು ಇದೇ ಕಲರ್ ಇದೆ, ಹಾಗಾಗಿ ಇದೇ ಕಲರ್ದು ನೆಟ್ಟೆಡ್ನ ತಗೊಂಡಿದ್ದೀನಿ. ಈ ರೀತಿ ನಾವು ಅರ್ಧ ಮೀಟ್ರ್ ತಗೊಂಡ್ರೆ ನಿಮಗೆ ಬ್ಯಾಕ್ ಡಿಸೈನು ಮತ್ತು ಸ್ಲೀವ್ಸ್ ಎರಡಕ್ಕೂ ಆಗುತ್ತೆ. ಸೊ ಅರ್ಧ ಮೀಟರ್ ತಗೊಂಡ್ರೆ ಸಾಕಾಗುತ್ತೆ. ಇದು ನೋಡಿ, ಈ ರೀತಿ ಅರ್ಧ ಮೀಟರ್ ಇದೆ. ಅರ್ಧ ಮೀಟರ್ ಇದ್ದರೆ ನಿಮಗೆ ಸ್ಲೀವ್ಸು ಮತ್ತು ಬ್ಯಾಕ್ ಸೈಡು ಎರಡಕ್ಕೂ ಕೂಡ ಸಾಕಾಗುತ್ತೆ. ಸೊ ಈ ರೀತಿ ನೆಟ್ಟೆಡ್ನ ಯೂಸ್ ಮಾಡಿ ಹೇಗೆ ಕಟ್ ಮಾಡೋದು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ನೆಟ್ಟೆಡ್ನ ಬ್ಯಾಕ್ ಸೈಡ್ಗೆ ಫುಲ್ ನೆಕ್ಕು ಕವರ್ ಮಾಡ್ತೀರಾ ಅಂತಂದರೆ ಬೋಟ್ ನೆಕ್ ಅಳತೆಯಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈಗ ಫಸ್ಟು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿ ತೋರಿಸ್ತೀನಿ. ಇದು ಬಂದು 32 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಸೊ ನೋಡಿ, 8 ಇಂಚು ಬರುತ್ತೆ. 32 ಅಂದರೆ ನಾನು 8 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ 11 ಇಂಚ್ಗೆ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಫಸ್ಟ್ ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸೊ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿ, ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಒಂದು ಲೈನ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಡೀಪ್ ಹತ್ರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ಬೆನ್ನಿನ ಮಧ್ಯ ಭಾಗ ಅಲ್ವಾ. ನೀವು ಇಲ್ಲಾಂದರೆ ಟೇಪಲ್ಲಿ ಕೂಡ ಅಳತೆ ಇಟ್ಟು ನೋಡ್ಕೋಬೋದು. ಇಲ್ಲಾಂತಂದರೆ ಈ ರೀತಿ ಮಾಡೋದ್ರಿಂದ ಈಸಿ ಆಗುತ್ತೆ ನಿಮಗೆ ಡೀಪ್ ಎಷ್ಟಿದೆ ಅನ್ನೋದು ನೋಡ್ಕೊಳ್ಳೋದಕ್ಕೆ. ಸೊ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು 1/4 ಇಂಚು ಮೇಲ್ಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಕಟಿಂಗ್ ಮಾಡಿ ಆಯ್ತಲ್ವ. ಇದಾದಮೇಲೆ ನಾವು 32 ಎದೆ ಸುತ್ತಳತೆದು ಬ್ಲೌಸ್ ಕಟ್ ಮಾಡ್ತಾಯಿದ್ದೀವಿ ಬೋಟ್ ನೆಕ್ಕಲ್ಲಿ ಅಂತಂದರೆ, ನೀವು ಎಷ್ಟು ಇಂಚ್ಗೆ ತಗೋಬೇಕು ಅಂತಂದರೆ 6.5 ಅಥವಾ 6 ಇಂಚು ತಗೊಂಡ್ರೂ ಕೂಡ ಸಾಕಾಗುತ್ತೆ. ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ ನಾವು ಇವಾಗ ನೋಡಿ 8 ಇಂಚ್ ಇದೆ ಅಲ್ವಾ, 8 ಇಂಚಲ್ಲಿ 2 ಇಂಚನ್ನ ಮೈನಸ್ ಮಾಡಬೇಕು. ನೀವು ಬೋಟ್ ನೆಕ್ ಬ್ಲೌಸ್ಗೆ ತಗೋತಾ ಇದ್ದೀರಾ ಅಂತಂದರೆ ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಿ, ಆವಾಗ ನಿಮಗೆ ಅಳತೆ ಅನ್ನೋದು ಕರೆಕ್ಟ್ ಸಿಗುತ್ತೆ. ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ ಹೇಗೆ ಅಂತ. ಸೊ ನೋಡಿ, ಇವಾಗ 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ಲಿ ಕೂಡ 6 ಇಂಚ್ಗೆ. ಬೋಟ್ ನೆಕ್ ಬ್ಲೌಸಲ್ಲಿ ನೀವು ಇಲ್ಲಿ ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀರ ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಸೊ ಒಂದು ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇವಾಗ ಎದೆ ಸುತ್ತಳತೆ 8 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ. 7 ಇಂಚಸ್ ಇದೆ. ಸೊ ಇದು ನೋಡಿ 7 ಇಂಚ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ 7 ಇಂಚಸ್ ಇದೆ. ಆವಾಗ ಇದು ಬ್ಲೌಸ್ ಅನ್ನೋದು ಆರ್ಮಲ್ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಂತ. ನೀವು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಇದನ್ನು ಚೆಕ್ ಮಾಡಿಕೊಂಡು ಆರ್ಮಲ್ನ ಚೆಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಸೊ ಇದಾದಮೇಲೆ 3 ಇಂಚ್ಗೆ ನಾವು ಭುಜನ ಮಾರ್ಕ್ ಮಾಡ್ಕೋಬೇಕು. ಇನ್ನು 3 ಇಂಚ್ ಬಂದು ನಿಮಗೆ ನೆಕ್ ವಿಡ್ತ್ ಆಗುತ್ತೆ. ಸೊ ಇದಾದಮೇಲೆ ಇಲ್ಲಿಗೆ ನಾವು ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಬನ್ನಿ ಇದನ್ನು ನಾವು
ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ನೀವು ಆ ಡಿಸೈನಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲಾಂತಂದರೆ ರೌಂಡ್ ನೆಕ್ಕಲ್ಲಿ ಕೂಡ ಕಟ್ ಮಾಡಿಕೊಂಡು ನೀವು ನಿಟ್ಟೆಡ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೋದು. ಸೊ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಶೇಪ್ ಬಂದು ಹೀಗೆ ಕಟ್ ಮಾಡಿಕೊಂಡು ಇಲ್ಲಿಗೆ ನಿಮಗೆ ನೆಟ್ಟೆಡ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಬಂದು ಎಕ್ಸ್ಟ್ರಾ ಯಾಕಂತಂದರೆ ಇದು ನಮಗೆ ಇಲ್ಲಿ ಬೋಟ್ ನೆಕ್ ಅಳತೆಗೆ ಕಟ್ ಮಾಡಿಕೊಂಡ್ರೆ ಆವಾಗ ಇಲ್ಲಿ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ. ಸೊ ಈ ರೀತಿ ಸ್ವಲ್ಪ ಮಾತ್ರ ಮಾರ್ಕ್ ಮಾಡಿಕೊಂಡಿದ್ದೀನಿ. ನೀವು ಇಲ್ಲಾಂದರೆ ಈ ತೀರ ಹಾಕ್ಕೊಂಡು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೋದು. ನಿಮಗೆ ಹೇಗೆ ನಿಮ್ಗೆ ಕರೆಕ್ಟ್ ಅಂತ ಅನಿಸುತ್ತೆ ಹಾಗೆ ನೀವು ಮಾರ್ಕ್ ಮಾಡ್ಕೋಬೋದು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ವ, ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಯಾವುದೇ ಶೇಪ್ದು ನಿಮ್ಮದು ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡಬೇಕು ಅಂತಂದರೂ ಕೂಡ ಅಷ್ಟೇ 2 ಇಂಚನ್ನ ಮೈನಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಏನೇನು ಡೌಟ್ಸ್ ಇದ್ದರೂ ಕೂಡ ಅದನ್ನು ನಾನು ಹೇಳ್ಕೊಡ್ತೀನಿ. ಸೊ ನೋಡಿ, ಈ ರೀತಿ ಶೇಪ್ನ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನಿಮಗೆ ವೇರ್ ಮಾಡಿದಾಗ ಅದು ಟೈಟ್ ಅಂತ ಅನಿಸೋದಿಲ್ಲ. ಇದು ನೆಟ್ಟೆಡ್ ಪೂರ್ತಿ ಕವರ್ ಆಗುತ್ತೆ ಅಲ್ವಾ, ಹಾಗಾಗಿ ನೀವು ಎಷ್ಟೇ ಡೀಪ್ ಇಟ್ಕೊಂಡ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಡಿ, ಡಿಸೈನ್ ಅನ್ನೋದು ಈ ರೀತಿ ಬಂತು. ನಾವು ಫುಲ್ ಇದಕ್ಕೆ ನೆಟ್ಟೆಡ್ನ ಅಟ್ಯಾಚ್ ಮಾಡೋದು ಅಷ್ಟೇ. ನಾನು ಇದು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಕಟ್ ಮಾಡಬೇಕು ಅಂತ. ಇದಾದಮೇಲೆ ಫ್ರಂಟ್ ಪಾರ್ಟ್ ನಾರ್ಮಲಾಗಿ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ. ಸೊ ಅದನ್ನು ಸುಮಾರು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫ್ರಂಟ್ ಪಾರ್ಟ್ನ ಕಟ್ ಮಾಡೋದು. ಹಾಗಾಗಿ ನಾನು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಫ್ರಂಟ್ ಪಾರ್ಟ್ನ ಇದರಲ್ಲಿ ತೋರಿಸ್ತಾ ಇಲ್ಲ. ಸೊ ನಾರ್ಮಲ್ಲಾಗಿ ಫ್ರಂಟಕ್ಕೆ ಇರೋದ್ರಿಂದ ನಾರ್ಮಲಾಗಿ ನೀವು ಯಾವ ರೀತಿ ಬ್ಲೌಸ್ ಕಟ್ ಮಾಡ್ತೀರಾ ಅದೇ ರೀತಿ ಕಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಬೋಟ್ ನೆಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ವಿಡಿಯೋನ ಈ ವಿಡಿಯೋದ ಕೊನೆಯಲ್ಲಿ ಹಾಕ್ತೀನಿ. ಸೊ ಅದರಲ್ಲಿ ನೋಡಿ ಕೂಡ ನೀವು ಫ್ರಂಟ್ನ ಕಟ್ ಮಾಡ್ಕೋಬೋದು. ಫಸ್ಟ್ ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ, ಓಪನ್ ಸೈಡ್ ಅನ್ನೋದು ಆ ಕಡೆ ಇರಬೇಕು, ಕ್ಲೋಸ್ ಅನ್ನೋದು ನಮ್ಮ ಕಡೆ ಇರಬೇಕು. ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ಲೀವ್ಸ್ನ ಇದ್ರ ಮೇಲ್ಗಡೆನೇ ಇಟ್ಟು ಕಟ್ ಮಾಡಿ. ಸ್ಲೀವ್ಸ್ನ ಮೇಲ್ಗಡೆ ಇಟ್ಟು ಕಟ್ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಬ್ಲೌಸ್ ಆದರೂ ಕೂಡ ಇದೇ ರೀತಿ ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಸೊ ಇದು ಎಲ್ಬೋ ಸ್ಲೀವ್ಸ್ ಇರೋದ್ರಿಂದ 10 ಇಂಚ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಅವ್ರು ಇನ್ನೊಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಸೊ ಅದನ್ನು ತಗೊಂಡು ಕಟ್ ಮಾಡ್ತೀನಿ ಇವಾಗ. ಯಾಕಂದರೆ ಇದು ಎಲ್ಬೋ ಸ್ಲೀವ್ಸ್ ಇದೆ, ಅಳತೆ ಬ್ಲೌಸ್ ಬಂದು. ಎಲ್ಬೋ ಸ್ಲೀವ್ಸ್ನ ನೀವು ನಾರ್ಮಲ್ ಬ್ಲೌಸ್ಗೆ ಕಟ್ ಮಾಡೋಕೆ ಹೋದರೆ ಸ್ಲೀವ್ಸಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ನೊಂದು ಬ್ಲೌಸ್ನ ಕೊಟ್ಟಿದ್ದಾರೆ, ಅದನ್ನು ನಾನು ಸ್ಲೀವ್ಸ್ಗೆ ಇಟ್ಕೋತೀನಿ. ಸೊ ನೋಡಿ, ಇವಾಗ ಇದು ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿರೋದ್ರ ಅಳತೆಗೆ ಇದೆ. ಈ ರೀತಿ ಇಟ್ಕೊಂಡು ಎರಡೂ ಸೈಡ್ ಕೂಡ ಮಾರ್ಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಈ ರೀತಿ ಫೋಲ್ಡಿಂಗ್ ಮಾಡಿ ಬ್ಯಾಕ್ ಸೈಡ್ದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ, ತುಂಬಾ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ಇದಾದಮೇಲೆ ಇದಕ್ಕೆ ಒಂದು ರೀತಿ ಶೇಪ್ ಕೊಟ್ಟರೆ ಮುಗೀತು. ನಾವು ಹಾರ್ಮಲ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಸೀಮಿಂಗ್ ಅಲೈಸ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಶೇಪು ಯಾವ ರೀತಿ ಅಂತಂದರೆ, ಫ್ರಂಟ್ ಶೇಪ್ಗೆ 1.5 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ. 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಇಲ್ಲಿಗೆ ಅಟ್ಯಾಚ್ ಕೊಡಿ. ಆವಾಗ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಾದಮೇಲೆ ಇವಾಗ ಡಿಸೈನ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋದು. ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ನೆಟ್ಟೆಡ್ನ ಅಟ್ಯಾಚ್ ಮಾಡಬೇಕಲ್ವ, ಹಾಗಾಗಿ ಇಲ್ಲಿ ತನಕ ಕಟ್ ಮಾಡಬೇಕು. ಇದು ಬಾರ್ಡರ್ ಬಂದು ನಾವು ಇಲ್ಲಿಗೆ ಬಾರ್ಡರ್ ಹಾಕ್ತೀವಿ ಅಲ್ವಾ, ಸೊ
ಹಾಗಾಗಿ ನೀವು ಬಾರ್ಡರ್ ಎಷ್ಟಕ್ಕೆ ಹಾಕ್ತೀರಾ ಅದನ್ನು ಬಿಟ್ಟು ನಿಮ್ಮದು ಜಾಸ್ತಿ ಬಾರ್ಡರ್ ಇದೆ ಅಂತಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ಯಾರೀಲಿ ಸ್ವಲ್ಪ ಬಾರ್ಡರ್ ಇದೆ, ಹಾಗಾಗಿ ಬಾರ್ಡರ್ ಎಷ್ಟಿದೆ ಅಷ್ಟಕ್ಕೆ ಹಾಕ್ಕೊಳ್ಳಿ. ಇದಾದಮೇಲೆ ಈ ರೀತಿ ವಿ ಶೇಪ್ ಅನ್ನೋದನ್ನು ಕೊಡಿ. ಸೊ ನೋಡಿ, ಈ ರೀತಿ ವಿ ಶೇಪ್ಗೆ ನಾವು ನೆಟ್ಟೆಡ್ನ ಅಟ್ಯಾಚ್ ಮಾಡೋದು. ಇದು ನಿಮಗೆ ತೋರಿಸಿದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಇದು ಸ್ಟಿಚ್ ಮಾಡಾದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ. ನೋಡಿದ್ರಲ್ವ ಇವಾಗ ಬ್ಯಾಕ್ ಪಾರ್ಟು ಮತ್ತು ಇದು ಎರಡನ್ನೂ ಕೂಡ ಹೇಗೆ ಕಟಿಂಗ್ ಮಾಡೋದು ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಬಂದು ಇದರ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.